ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಎಲ್ಲಿಂದ ನೀವು ವೀಕ್ಷಿಸ್ತಾ ಇದ್ದೀರಿ, ಇವತ್ತು ನಾವು ಒಟ್ಟಾಗಿ ತಂದೆಯ ದೇವರನ್ನು ಆರಾಧಿಸುವ. ನಿಮ್ಮ ಕಷ್ಟ, ಸಂಕಟ, ದುಃಖ, ನೋವು, ಚಿಂತೆ, ಬಾಧೆ ಅಥವಾ ಯಾವುದೊಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗಿರುವುದಾದರೆ ಚಿಂತೆ ಮಾಡಬೇಡ್ರಿ. ದೇವರ ವಾಕ್ಯವು ನಿಮ್ಮನ್ನು ಸಂತೈಸ್ತದೆ, ನಿಮ್ಮನ್ನು ಬಲಪಡಿಸ್ತದೆ, ನಿಮ್ಮನ್ನು ಆಧರಿಸ್ತದೆ. ಬನ್ನಿ, ನಾವು ವಾಕ್ಯಕ್ಕೆ ಹೋಗುವ ಮುಂಚೆ ಸ್ವಲ್ಪ ತಂದೆಯ ದೇವರನ್ನು ನಾವು ಆರಾಧಿಸುವ, ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಪ್ರೈಸ್ ದಿ ಲಾರ್ಡ್. ಈ ಮುಂಜಾನೆ ಸಮಯದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿಕೊಂಡು ನಾವೆಲ್ಲರೂ ಒಟ್ಟಾಗಿ ಕುಟುಂಬವಾಗಿ ಕರ್ತನಾದ ಯೇಸು ಕ್ರಿಸ್ತನನ್ನು, ತಂದೆಯಾದ ದೇವರನ್ನು, ಆತನ ನಾಮವನ್ನು ಮಹಿಮೆ ಪಡಿಸೋಣ. ಬನ್ನಿ. ಕಿರುಬಿಯರು, ಸೇರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನೀ ಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ, ಆರಾಧನೆಗೆ ನೀ ಯೋಗ್ಯನೇ, ನನ್ನ ಸ್ತುತಿಗೆ ಆರಾಧನೆಗೆ ನೀ ಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ. ಪರಿಶುದ್ಧನೇ, ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ. ಸರ್ವಶಕ್ತನೇ, ಸರ್ವವ್ಯಾಪಿ ನಿನ್ನನ್ನು ಆರಾಧಿಸುವೆ. ನನಗಾಗಿ ಬಲಿಯಾದವನೇ ಆರಾಧನೆ, ಮರಣವಾಗಿದ್ದವನೇ ನಿನಗೆ ಆರಾಧನೆ. ನನಗಾಗಿ ಬಲಿಯಾದವನ ಆರಾಧನೆ, ಮರಣವಾಗಿದ್ದವನೇ ನಿನಗೆ ಆರಾಧನೆ. ನನ್ನಲ್ಲಿ ಇರುವಾತನೇ ಆರಾಧನೆ, ನನ್ನನ್ನು ನಡೆಸುವಾತನೇ ಆರಾಧನೆ, ನನ್ನಲ್ಲಿ ಇರುವಾತನೇ ಆರಾಧನೆ, ನಮ್ಮನ್ನು ನಡೆಸುವಾತನೇ ಆರಾಧನೆ. ಪರಿಶುದ್ಧನೇ, ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ. ಸರ್ವಶಕ್ತನೇ, ಸರ್ವವ್ಯಾಪ್ತಿಯೇ ನಿನ್ನನ್ನು ಆರಾಧಿಸುವೆ. ಪರಿಶುದ್ಧನೇ, ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ. ಸರ್ವಶಕ್ತನೇ, ಸರ್ವವ್ಯಾಪ್ತಿಯೇ ನಿನ್ನನ್ನು ಆರಾಧಿಸುವೆ. ಮಹಿಮೆಯ ಅರಸನೇ ನಿನಗೆ ಆರಾಧನೆ, ಸಿಂಹಾಸನರೂಢನೆ ನಿನಗೆ ಆರಾಧನೆ. ಮಹಿಮೆಯ ಅರಸನೆ ನಿನಗೆ ಆರಾಧನೆ, ಸಿಂಹಾಸನರೂಢನೆ ನಿನಗೆ ಆರಾಧನೆ. ಸರ್ವಸೃಷ್ಟಿಯ ಕರ್ತನೆ ನಿನಗೆ ಆರಾಧನೆ. ಯುಗ ಯುಗಕ್ಕೂ ಜೀವಿಸುವಾತನ ಆರಾಧನೆ. ಬಲಶಕ್ತ ಕರ್ತನೆ ನಿನಗೆ ಆರಾಧನೆ. ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ಪರಿಶುದ್ಧನೇ, ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ. ಸರ್ವಶಕ್ತನೇ, ಸರ್ವವ್ಯಾಪ್ತಿಯೇ ನಿನ್ನನ್ನು ಆರಾಧಿಸುವೆ. ಪರಿಶುದ್ಧನೇ, ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ. ಸರ್ವಶಕ್ತನೇ, ಸರ್ವವ್ಯಾಪ್ತಿಯೇ ನಿನ್ನನ್ನು ಆರಾಧಿಸುವೆ. Thank you, Father, your presence so much. Thank you, Lord. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಯೋಹಾನ ಪತ್ರಿಕೆ 3ನೇ ಅಧ್ಯಾಯ 7ನೇ ವಚನ.
ಪ್ರಿಯರಾದ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸೋದಕ್ಕೆ ಯಾರಿಗೂ ಅವಕಾಶ ಕೊಡಬೇಡ್ರಿ. ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದಾನೋ ಹಾಗೆ ನೀತಿಯನ್ನು ಅನುಸರಿಸುವನು ನೀತಿವಂತನಾಗಿದ್ದಾನೆ. ಪ್ರೈಸ್ ಗಾಡ್. ಇಲ್ಲಿ ಯೇಸುವಿನ ಶಿಷ್ಯನಾದ ಯೋಹಾನನು ಇಲ್ಲಿ ಬರೆಯುತ್ತಾನೆ, ಪ್ರಿಯರಾದ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡ್ರಿ. ಪ್ರಿಯರಾದ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗ ಅಂದರೆ ಸರಿಯಾದ ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡ್ರಿ. ಇಲ್ಲಿ ಯೋಹಾನನು ಬರೆಯುತ್ತಿರುವಾಗ 3 ವ್ಯಕ್ತಿಗಳನ್ನು ಬರೀತಾನೆ, ಮಕ್ಕಳೇ, ಯೌವನಸ್ಥರೇ ಮತ್ತು ತಂದೆಗಳೇ ಅಂತ. ಇಲ್ಲಿ ಮಕ್ಕಳೇ ಅಂತ ಬರೆಯುವಂಥದ್ದು ಆತನು ಶಾರೀರಿಕ ಮಕ್ಕಳಲ್ಲ, ಆತ್ಮಿಕ ಮಕ್ಕಳ ಬಗ್ಗೆ ಬರೆಯುವುದು. ಯೌವನಸ್ಥರು ಅಂತ ಹೇಳಿದರೆ ಗಡ್ಡ ಮೀಸೆ ಬಂದವರ ಬಗ್ಗೆ ಬರೆಯುವುದಲ್ಲ. ಯೌವನಸ್ಥರು ಅಂತ ಹೇಳಿದರೆ ಆತ್ಮಿಕ ಸ್ಪಿರಿಚುಲಿ ಮೆಚೂರ್ ಆದವರು. ತಂದೆಗಳಂತ ಹೇಳಿದರೆ ಗಡ್ಡ ಮೀಸೆ ಬಿಳಿಯಾದವರಲ್ಲ. ತಂದೆಗಳಂತ ಹೇಳಿದರೆ ಆತ್ಮಿಕವಾಗಿ ತಂದೆಯ ಸ್ಥಾನದಲ್ಲಿರುವವರು, ಬೆಳೆದವರು. ಓಕೆ, ಇವರ ಬಗ್ಗೆ ಇಲ್ಲಿ ಬರೆಯುತ್ತಾನೆ. ಇಲ್ಲಿ ಮಿಸ್ ಆಗುವಂಥದ್ದು ಸ್ಪಿರಿಚುವಲ್ ಮೆಚೂರ್ ಆದವರಲ್ಲ, ತಂದೆಯ ಸ್ಥಾನದಲ್ಲಿ ಬಂದವರಲ್ಲ. ಇಲ್ಲಿ ಮಿಸ್ಗೈಡ್ ಆಗುವಂಥದ್ದು ಮಕ್ಕಳು, ಸ್ಪಿರಿಚುವಲ್ ಬೇಬ್, ಟೆಕ್ನನ್. ಇವರು ಮಿಸ್ಗೈಡ್ ಆಗುವಂಥದ್ದು, ಇವರು ಸನ್ಮಾರ್ಗ ತಪ್ಪಿ ಹೋಗುವಂಥದ್ದು. ಅದಕ್ಕೆ ಇಲ್ಲಿ ಯೋಹಾನನು ಬರೆಯುತ್ತಾನೆ, ಪ್ರಿಯರಾದ ಮಕ್ಕಳೇ, ನಿಮ್ಮನ್ನು ಯಾರು ಕೂಡ ಸನ್ಮಾರ್ಗದಿಂದ ತಪ್ಪಿಸೋದಕ್ಕೆ ಅವಕಾಶ ಮಾಡಿಕೊಡಬೇಡ್ರಿ. ಸರಿಯಾದ ಮಾರ್ಗದಿಂದ ಇಲ್ಲಿ ಸತ್ಯದ ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದಾನೋ ಹಾಗೆ ನೀತಿಯನ್ನು ಅನುಸರಿಸುವನು ನೀತಿವಂತನಾಗಿದ್ದಾನೆ. ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದಾನೋ ನೀತಿಯನ್ನು ಅನುಸರಿಸುವನು ನೀತಿವಂತನಾಗಿದ್ದಾನೆ. ನಿಮಗೆ ಗೊತ್ತಾ, ಕ್ರಿಸ್ತನು ಎಂಥವನಾಗಿದ್ದಾನೋ ಅಂಥವರಾಗಿ ನಾವು ಆತ್ಮಿಕವಾಗಿ ಭೂಲೋಕದಲ್ಲಿ ಇದ್ದೇವೆ. ಕ್ರಿಸ್ತನು ಎಂಥವನಾಗಿದ್ದನೋ ಅಲ್ಲ, ಈಗ ಪ್ರೆಸೆಂಟ್ ಟೆನ್ಸ್ ಆತನು ಏನಾಗಿದ್ದಾನೋ ಅಂಥವರಾಗಿ ನಾವು ಭೂಲೋಕದಲ್ಲಿ ಇದ್ದೇವೆ ಅಂತ ವಾಕ್ಯ ಹೇಳ್ತದೆ. ಯೋಹಾನ ಪತ್ರಿಕೆ 4ನೇ ಅಧ್ಯಾಯ 17ನೇ ವಚನವನ್ನು ಓದಿದರೆ ನಮಗೆ ಸಿಗ್ತದೆ. ನಾನು ಓದ್ತೇನೆ ನಿಮಗೋಸ್ಕರ. ನ್ಯಾಯ ತೀರ್ಪಿನ ದಿನದಲ್ಲಿ ನಮಗಿರುವ ಧೈರ್ಯದಲ್ಲಿ ಆತನ ಪ್ರೀತಿಯು ನಮ್ಮ ಒಳಗೆ ಸಿದ್ಧಿಗೆ ಬಂತು. ಯಾಕಂದರೆ ಕ್ರಿಸ್ತನು ಎಂಥವನಾಗಿದ್ದಾನೋ ನಾವು ಅಂಥವರಾಗಿ ಈ ಲೋಕದಲ್ಲಿ ಇದ್ದೇವೆ. ಯಾಕಂದರೆ ಕ್ರಿಸ್ತನು ಎಂಥವನಾಗಿದ್ದಾನೋ ಅಂಥವರಾಗಿ ನಾವೇ ಲೋಕದಲ್ಲಿದ್ದೇವೆ. ನಾವು ಯೇಸುವನ್ನು ರಕ್ಷಕನು ಒಡೆಯನೆಂದು ನಾವು ಅಂಗೀಕಾರ ಮಾಡಿದಾಗ ನಾವು ಹೊಸದಾಗಿ ಹುಟ್ಟಿದ್ದೇವೆ. ಓಕೆ, ನಾವು ಹೊಸದಾಗಿ ಹುಟ್ಟಿದ್ದು ಶಾರೀರಿಕ ತಂದೆ ತಾಯಿಗಳಿಗೆಲ್ಲ. ನಾವು ರಕ್ತ ಸಂಬಂಧವಾಗಿ ಹುಟ್ಟಿದವರಲ್ಲ, ನಾವು ದೇವರಿಗೆ ಹುಟ್ಟಿದ್ದು. ದೇವರಿಂದ ಹುಟ್ಟಿದವರು ದೇವರ ಹಾಗೆ ಇರುತ್ತಾರೆ. ಓಕೆ, ವಿ ಹ್ಯಾವ್ ರಿಸೀವ್ಡ್ ದ ಲೈಫ್ ಆ್ಯಂಡ್ ನೇಚರ್ ಆಫ್ ಗಾಡ್ ಇನ್ ಅವರ್ ಸ್ಪಿರಿಟ್. ನಮ್ಮ ಆತ್ಮ ಆತನು ಹೊಸ ಸೃಷ್ಟಿಯಾಗಿದ್ದಾನೆ. ನಾವು ನೀತಿವಂತನಾದ ದೇವರಿಗೆ ನಾವು ನೀತಿವಂತನಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ನೀತಿ ಎಂಬುವಂಥದ್ದು ಪ್ರಿಯರೇ, ಅದು ನಮ್ಮ ಕ್ರಿಯೆಗಳಿಂದ ಉಂಟಾಗುವಂತಲ್ಲ. ನೀತಿ ಎಂಬುವಂಥದ್ದು ನಾವು ಕ್ರಿಸ್ತನನ್ನು ನಂಬಿದರಿಂದ ದೊರಕಿದಂಥ ವರ. ಈಗ ನೀತಿವಂತರು ನೀತಿಯಲ್ಲಿ ನಡೆಯಬೇಕು. ಅದಕ್ಕೆ ಇಲ್ಲಿ ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದಾನೋ ಹಾಗೆ ನೀತಿಯಲ್ಲಿ ನಡೆಯುವವರು ನೀತಿವಂತನಾಗಿದ್ದಾರೆ. ಪ್ರೈಸ್ ಗಾಡ್. ನೀನು ನೀತಿವಂತನಾಗಿದ್ದರೆ ನೀನು ನೀತಿಯಲ್ಲಿ ನಡೆಯುತ್ತಿ. ನೀನು ಪಾಪಿಯಾಗಿದ್ದರೆ ನೀನು ಪಾಪದಲ್ಲಿ ನಡೆಯುತ್ತಿ. ಫಲದಿಂದ ಅದರ ಮರವನ್ನು ನೀವು ತಿಳಿಯಬಹುದು. ನೋ ಫ್ರೂಟ್ ಯು ಕ್ಯಾನಾಟ್ ಡಿಸರ್ನ್ ವಾಟ್ ಟೈಪ್ ಆಫ್ ಟ್ರೀ. ಆ ಮರ ಯಾವುದು ಅಂತ ನಿಮ್ಗೆ ಗೊತ್ತಾಗೋದಿಲ್ಲ. ಒಂದು ಒಳ್ಳೆಯ ಮರ ಒಳ್ಳೆಯ ಫಲವನ್ನು ಕೊಡುತ್ತದೆ, ಕೆಟ್ಟ ಮರ ಕೆಟ್ಟ ಫಲವನ್ನು ಕೊಡುತ್ತದೆ. ಬಾರ್ನ್ ಅಗೇನ್ ಆದ ಪ್ರತಿಯೊಬ್ಬ ವ್ಯಕ್ತಿ ಆತನು ನೀರಾವರಿಯಲ್ಲಿ ಬೆಳೆದಂಥ ಮರವಾಗಿದ್ದಾನೆ. ಬಾರ್ನ್ ಅಗೇನ್ ಆದ ವ್ಯಕ್ತಿ ಆತನು ಖರ್ಜೂರದ ಮರದಂತೆ ಬೆಳೆಯುವನಾಗಿದ್ದಾನೆ. ಲೆಬನೋನ್ನ ದೇವದಾರು ವೃಕ್ಷದ ಹಾಗೆ ವೃದ್ಧಿಯಾಗುವನಾಗಿದ್ದಾನೆ. ಅವನು ತಕ್ಕ ಕಾಲದಲ್ಲಿ ಫಲ ಕೊಡುತ್ತಾನೆ.
ಫಲದಿಂದ ಮರವನ್ನು ನಾವು ತಿಳಿಯುತ್ತೇವೆ. ಅದರಿಂದ ನೀತಿಯನ್ನು ಅನುಸರಿಸುವವನು ನೀತಿವಂತನೆಂದು ನಾವು ತಿಳಿಯುತ್ತೇವೆ ಅಂತ ಬೈಬಲ್ ಹೇಳ್ತದೆ. ಓಕೆ, 3ನೇ 7ನೇ ವಚನದಲ್ಲಿ, ಪ್ರಿಯರಾದ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸೋಕೆ ಯಾರಿಗೂ ಅವಕಾಶ ಕೊಡಬೇಡಿ. ಕ್ರಿಸ್ತನಿಗೆ ನೀತಿವಂತನಾಗಿದ್ದಾನೆ, ಹಾಗೆ ನೀತಿಯನ್ನು ಅನುಸರಿಸುವವನು ನೀತಿವಂತನಾಗಿದ್ದಾನೆ. ಪ್ರೈಸ್ ಗಾಡ್. ನೀತಿಯನ್ನು ಅನುಸರಿಸುವವನು ಆತನು ನೀತಿವಂತನಾಗಿದ್ದಾನೆ. ಇವತ್ತು ನಮಗೆ ನೀತಿ ಎಂಬ ವರ ಸಿಕ್ಕಿದ್ದು ಅದು ಕ್ರಿಯೆಗಳಿಂದಲ್ಲ. ಇಟ್ ದ ಗಿಫ್ಟ್ ಆಫ್ ರೈಚಸ್ನೆಸ್. ನೀತಿ ಎಂಬ ವರವನ್ನು ನಾವು ಹೊಂದಿದ್ದೇವೆ. ಬೇಕಾದರೆ ನಾವು ಓದುವ ರೋಮಾಪುರದ ಪತ್ರಿಕೆ, ಈಗಲಾದರೂ ದೇವರಿಂದ ದೊರಕುವ ನೀತಿಯು ಧರ್ಮಶಾಸ್ತ್ರ ನಿಯಮಗಳಿಲ್ಲದೆ ಪ್ರಕಟವಾಗಿದೆ. ಅದು ಮೋಶೆಯ ಧರ್ಮಶಾಸ್ತ್ರದಿಂದಲೂ ಪ್ರವಾದಿಗಳ ನುಡಿಗಳಿಂದಲೂ ಸಾಕ್ಷಿ ಹೊಂದುತ್ತದೆ. 21ರಲ್ಲಿ ನಾವು ಓದ್ದೇವೆ. ಈಗ 22ನೇ ವಚನ, ದೇವರಿಂದಾಗುವ ಆ ನೀತಿಯು ಯಾವುದೆಂದರೆ ಯೇಸು ಕ್ರಿಸ್ತನನ್ನು ನಂಬುವುದರಿಂದಲೇ ನಂಬುವವರೆಲ್ಲರಿಗೆ ದೊರಕುವಂಥದ್ದು. ಹೆಚ್ಚು ಕಡಿಮೆ ಏನೂ ಇಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ಕ್ರಿಸ್ತ ಯೇಸುವಿನಿಂದಾದ ಪಾಪ ವಿಮೋಚನೆಯ ಮೂಲಕ ಆಗುವುದು. ಪ್ರೈಸ್ ಗಾಡ್. 24ನೇ ವಚನವಿದೆ, ಅವರು ನೀತಿವಂತರೆಂದು ನಿರ್ಣಯ ಹೊಂದುವುದು ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ. ದೇವರ ಉಚಿತಾರ್ಥವಾದ ಕೃಪೆಯಿಂದಲೇ ನಾವು ನೀತಿವಂತರೆಂದು ನಿರ್ಣಯಿಸಲ್ಪಡುತ್ತೇವೆ. ಅವರು ನೀತಿವಂತರೆಂದು ನಿರ್ಣಯಿಸಲ್ಪಡುವುದು 100% ದೇವರ ಉಚಿತಾರ್ಥವಾದ ಕೃಪೆಯಿಂದ. ಆ ಕೃಪೆಯ ಮೂಲಕ ನಾವಿವತ್ತು ನೀತಿವಂತನಾದ ದೇವರಿಗೆ ನೀತಿವಂತನಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ಪ್ರೈಸ್ ಗಾಡ್. ನಾವು ನೀತಿಯ ಜ್ಞಾನದಲ್ಲಿ ಬೆಳೆಯಬೇಕು. ದ ಪ್ರಾಬ್ಲಮ್ ಏನಂತೇಳಿ, ನಾವು ಒಳಗೆ ಏನಾಗಿದ್ದೇವೆ ಅದು ನಡೀಬೇಕಾದರೆ ನಮ್ಮ ಮನಸ್ಸನ್ನು ಆತ್ಮಿಕವಾಗಿ ನಾವು ಪ್ರೋಗ್ರಾಮ್ ಮಾಡಬೇಕು, ಆತ್ಮಿಕವಾಗಿ ನಾವು ಧ್ಯಾನ ಮಾಡಬೇಕು. ಯಾಕಂದರೆ ದ ಬೈಬಲ್ ಹೇಳ್ತೇವೆ, ನಾವು ನೋಡುವವರಾಗಿ ನಡೆಯುವವರಲ್ಲ, ನಂಬಿಕೆಯಲ್ಲಿ ನಾವು ನಡೆಯುತ್ತೇವೆ. ನಾವು ನೋಡುವವರಾಗಿ ನಡೆಯುವವರಲ್ಲ, ನಾವು ನಂಬಿಕೆಯಲ್ಲಿ ನಡೆಯುತ್ತೇವೆ. ದೇಹ ಎಂಬ ಮನೆಯಲ್ಲಿ ವಾಸ ಮಾಡುವ ತನಕ ನಾವು ಕರ್ತನಿಗೆ ದೂರದ ಪ್ರವಾಸಿಗಳಾಗಿದೆ. ಹಾಗಾದರೆ ದೇಹ ನಾವಲ್ಲ. ದೇಹ ಭೂಲೋಕದಲ್ಲಿ ದೇವರು ನಮಗೆ ಕೊಟ್ಟಂಥ ಮನೆ, ದ ಹೌಸ್. ಹಾಗೆ ನಾವು ಯಾರಾಗಿದ್ದೇವೆ? ದೇವರು ಆತ್ಮಸ್ವರೂಪಿಯಾಗಿದ್ದಾನೆ. ದೇವರು ಮನುಷ್ಯನನ್ನು ತನ್ನ ಸಾರೂಪ್ಯದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಉಂಟು ಮಾಡಿದ. ಅದಕ್ಕೆ ಯೇಸು ಹೇಳಿದ, ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. ಹಾಗೆ ನೀತಿಯಿಂದ ಹುಟ್ಟಿದ್ದು ಏನಾಗಿದೆ? ನೀತಿಯಾಗಿದೆ. ಜೀವದಿಂದ ಹುಟ್ಟಿದ್ದು ಜೀವವಾಗಿದೆ. ಓಕೆ, ಜೀವ. ನಾವು ಜೀವ ಸ್ವರೂಪನಾದ ದೇವರಿಗೆ ನಾವು ಹುಟ್ಟಿದ್ದೇವೆ. ಹಾಗಾದರೆ ದೇವರ ಜೀವ, ದೇವರ ಫುಲ್ನೆಸ್ ನಮ್ಮ ಆತ್ಮದಲ್ಲಿದೆ. ಯಾಕೆ ಅದು ಮ್ಯಾನಿಫೆಸ್ಟ್ ಆಗೋದಿಲ್ಲ, ಯಾಕೆ ನಮಗೆ ನಡೀಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದರೆ, ನಮ್ಮ ಮನಸ್ಸಿಗೆ ಗೊತ್ತಿಲ್ಲ. ನಮ್ಮ ಮನಸ್ಸನ್ನು ನಾವು ಆತ್ಮಿಕವಾಗಿ ಕ್ರಿಸ್ತನಲ್ಲಿ ನಾವು ಯಾರಾಗಿದ್ದೇವೆ ಅಂತ, ಕ್ರಿಸ್ತನಲ್ಲಿ ನಮಗೆ ಏನು ಕೊಡಲ್ಪಟ್ಟಿದೆ, ಕ್ರಿಸ್ತನಲ್ಲಿ ಏನು ಮಾಡಲು ಶಕ್ತರು ಎಂಬುದನ್ನು ನಾವು ಯಾವಾಗಲೂ ಧ್ಯಾನ ಮಾಡಬೇಕು, ಯಾವಾಗಲೂ ನಾವು ಮೆಡಿಟೇಟ್ ಮಾಡಬೇಕು. ಆಗ ನಮ್ಮ ನೀತಿ ಜನರಿಗೆ ಗೊತ್ತಾಗ್ತದೆ, ಆಗ ನೀತಿ ಕಾಣ್ತದೆ. ಅದಕ್ಕೆ ಯೋಹನ ಹೇಳ್ತಾನೆ, ನೀತಿಯಲ್ಲಿ ನಡೆಯುವವರು ನೀತಿವಂತನಾಗಿದ್ದಾನೆ. ನೀತಿಯಲ್ಲಿ ನಡೆಯುವವನು ನೀತಿವಂತನಾಗಿದ್ದಾನೆ. ಪಾಪ ಮಾಡುವವರು ಪಾಪಿಗಳಾಗಿದ್ದಾರೆ. ಯಾಕಂದರೆ ಆ್ಯಕ್ಷನ್ ಈಸ್ ಎ ಫ್ರೂಟ್, ಬಟ್ ಸಿನ್ ಇಸ್ ಎ ರೂಟ್. ಅವ್ರ ರೂಟ್ ಏನಾಗಿದೆ ಅಂತ ಹೇಳಿದರೆ ಪಾಪ. ಯಾಕಂದರೆ ಮನುಷ್ಯನು ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿ ಆತನು ಪಾಪಿಯಾಗಿ ಹುಟ್ಟಿದ್ದಾನೆ. ಶರೀರ ಸಂಬಂಧದಲ್ಲಿ ಯಾರು ಹುಟ್ಟಿದ್ದಾನೆ ಅವರು ಪಾಪಿಯಾಗಿ ಹುಟ್ಟಿದ್ದಾರೆ. ನಾವು ಮಾಡಿದ ಪಾಪ ಅಲ್ಲ, ದ ಬ್ಲಡ್ ಲೈನ್ನಿಂದ ಪಾಪಿಯಾದ ತಂದೆಗೆ ನಾವು ಪಾಪಿಯಾದ ಮಕ್ಕಳಾಗಿ ಹುಟ್ಟಿದ್ದೇವೆ. ಯಾಕಂದರೆ ಆದಾಮನು ಒಬ್ಬನು ಪಾಪ ಮಾಡಿದ, ಅವನಿಂದ ಹುಟ್ಟಿದವನು ಅವನು ಪಾಪಿಯಾಗಿ ಹುಟ್ಟಿದ. ಒಬ್ಬ ಪಾಪಿಗೆ ಮತ್ತೊಬ್ಬ ಪಾಪಿ ಹುಟ್ಟಿದ. ಹಾಗೆ ಜನರೇಷನ್ ಎಲ್ಲ ಪಾಪಿಯಾಗಿ ಹುಟ್ಟಿದ್ದು. ಮೊದಲನೇ ಆದಾಮನಿಂದ ಯಾರೆಲ್ಲ ಹುಟ್ಟಿದಾರೋ ಅವರೆಲ್ಲರೂ ಪಾಪಿಗಳಾಗಿ ಹುಟ್ಟಿದ್ದಾರೆ. ಬಟ್ ಥ್ಯಾಂಕ್ ಗಾಡ್, ಎರಡನೇ ಆದಾಮನು, ಕಡೆಯ ಆದಾಮನಾದ ಯೇಸು ಕ್ರಿಸ್ತನ ಮೂಲಕ ನಾವೆಲ್ಲರೂ ಇವತ್ತು ನೀತಿವಂತನಾದ ದೇವರಿಗೆ ನೀತಿವಂತನಾದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ಅದಕ್ಕೋಸ್ಕರ ಇಲ್ಲಿ ಪ್ರಿಯರಾದ ಮಕ್ಕಳೇ, ನಿಮ್ಮನ್ನು ಯಾರು ಸನ್ಮಾರ್ಗದಿಂದ ತಪ್ಪಿಸದಂತೆ ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಕ್ರಿಸ್ತನು ನೀತಿವಂತನಾಗಿದ್ದಾನೋ ಹಾಗೆಯೇ ನೀತಿಯನ್ನು ಅನುಸರಿಸುವವನು ಆತನು ನೀತಿವಂತನಾಗಿದ್ದಾನೆ ಅಂತ ಬೈಬಲ್ ಹೇಳ್ತದೆ. ನಮಗೆ ಕ್ರಿಸ್ತನು ಎಂಥವನಾಗಿದ್ದಾನು ಅಂತ ಗೊತ್ತಾದರೆ ನಮಗೆ ಕ್ರಿಸ್ತನಲ್ಲಿ ನಾವು ಯಾರಂತ ನಮಗೆ ಗೊತ್ತಾಗ್ತದೆ.
ಇವತ್ತು ನೀವು ಕ್ರಿಸ್ತನ ಬಗ್ಗೆ ಏನೆಲ್ಲ ನೀವು ಸ್ಟಡಿ ಮಾಡುತ್ತೀರಿ, ಅದೇ ನೀವು ಕ್ರಿಸ್ತನಲ್ಲಿ ಆಗಿದ್ದೀರಿ. ಕ್ರಿಸ್ತನ ಸಾರೂಪ್ಯದಲ್ಲಿ ನೀವು ಹುಟ್ಟಿದ್ದೀರಿ. ಕ್ರಿಸ್ತನ ಸಾರೂಪ್ಯದಲ್ಲಿ ನೀವು ರೂಪಿಸಲ್ಪಟ್ಟಿದ್ದೀರಿ. ಇವತ್ತು ನಿಮ್ಮ ಕ್ರಿಸ್ತನ ಸಾರೂಪ್ಯ ನಿಮ್ಮಲ್ಲಿ ಕಾಣಬೇಕಂತ ಹೇಳಿದರೆ ಯು ಮಸ್ಟ್ ಮೆಡಿಟೇಟ್ ದ ವರ್ಡ್ ಆಫ್ ಗಾಡ್. ನೀವು ದೇವರ ವಾಕ್ಯವನ್ನು ಧ್ಯಾನ ಮಾಡಬೇಕು. ಆಗ ನಿಮ್ಮ ನೀತಿ ಜನರಿಗೆ ಕಾಣ್ತದೆ, ನಿಮ್ಮ ಬೆಳಕು ಜನರಿಗೆ ಕಾಣ್ತದೆ. ಪ್ರೇಸ್ ಗಾಡ್. ಏನು ಮನುಷ್ಯನ ಸ್ವಭಾವ ಇದೆ ಅದು ಅವನ ಆ್ಯಕ್ಷನ್ ಇದೆ. ಓಕೆ, ನಾಯಿ ಬೊಗಳ್ತದೆ. ಯಾಕೆ? ಅದು ಬೊಗಳಿದ್ದರಿಂದ ನಾಯಿ ಅಲ್ಲ, ಬಟ್ ಅದರ ಸ್ವಭಾವ ಅದು ಹುಟ್ಟಿದೆ. ಒಂದು ನಾಯಿಯಿಂದ ಮತ್ತೊಂದು ನಾಯಿ ಹುಟ್ಟುತ್ತದೆ. ಅದರ ಸ್ವಭಾವ ಏನಂತ ಹೇಳಿದರೆ ಅದು ಬೊಗಳುವಂಥದ್ದು. ಅಳಿಲು ಮರವನ್ನು ಹತ್ತುತ್ತದೆ, ಅದಕ್ಕೆ ಯಾರು ಟ್ರೈನಿಂಗ್ ಕೊಡಬೇಕಾಗಿಲ್ಲ ಹತ್ತಲಿಕ್ಕೆ, ಅದು ಅದರ ಸ್ವಭಾವ. ಕೋಳಿ ಕೂಗ್ತದೆ, ಅದಕ್ಕೆ ಯಾರು ಟ್ರೈನಿಂಗ್ ಕೊಡಬೇಕಾಗಿಲ್ಲ, ಅದು ಅದರ ಸ್ವಭಾವ. ಒಂದು ಕೋಳಿ ಮತ್ತೊಂದು ಕೋಳಿಯನ್ನು ಪ್ರೊಡ್ಯೂಸ್ ಮಾಡ್ತದೆ, ಒಂದು ಅಳಿಲು ಮತ್ತೊಂದು ಅಳಿಲನ್ನು ಪ್ರೊಡ್ಯೂಸ್ ಮಾಡ್ತದೆ. ಅದಕ್ಕೋಸ್ಕರ ಯೇಸು ಹೇಳಿದ ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. ಓಕೆ, ನೀತಿವಂತನಾದ ದೇವರಿಗೆ ನಾವು ಕ್ರಿಸ್ತನ ನೀತಿವಂತರಾಗಿ ಹುಟ್ಟಿದ ಕಾರಣ ನೀತಿಯಲ್ಲಿ ನಡೆಯುವಂಥದ್ದು ಅವರ್ ಸ್ಪಿರಿಚುವಲ್ ನಾರ್ಮಲ್ ಲೈಫ್. ನಾವು ನೋಡುವವರಾಗಿ ನಡೆಯುವುದಿಲ್ಲ, ನಾವು ನಂಬುವವರಾಗಿ ನಡೀತೇವೆ. ನಂಬುವುದಂದರೆ ಯು ಆರ್ ಲಿವಿಂಗ್ ಫ್ರಮ್ ಯುವರ್ ಸ್ಪಿರಿಟ್. ಲಿವಿಂಗ್ ಫ್ರಮ್ ಯುವರ್ ಸ್ಪಿರಿಟ್. ಯು ಆರ್ ನಾಟ್ ವಾಕ್ ಬೈ ಯುವರ್ ಸೆನ್ಸಸ್. ನಿನ್ನ ಇಂದ್ರಿಯಗಳ ಜ್ಞಾನ ಏನು ಹೇಳ್ತದೆ ಅದು ನೀನು ಅಲ್ಲ. ನಿನ್ನ ಓನ್ ಮೈಂಡ್ ನಿನ್ನ ಬಗ್ಗೆ ಏನು ಹೇಳ್ತದೆ ಅದು ನೀನಲ್ಲ. ಅದನ್ನು ನೀನು ರಿಜೆಕ್ಟ್ ಮಾಡಿ ಸ್ಪಿರಿಚುವಲಿ ನೀನು ಒಳಗಿಂದ ಏಳುವಂಥದ್ದಾಗಿದೆ. ದ ಟ್ರೂ ಮ್ಯಾನ್, ದ ರೈಚಸ್ ಮ್ಯಾನ್, ಕ್ರಿಸ್ತನಲ್ಲಿ ಹೊಸದಾಗಿ ಹುಟ್ಟಿದ ವ್ಯಕ್ತಿ ಆತನು ಹೇಳುತ್ತಾನೆ. ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ಎಫೆಸಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ. ಎಫೆಸಿಯನ್ 4:22. ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ನೀವು ನಿಮ್ಮ ಆಂತರ್ಯದಲ್ಲಿ ಹೊಸಬರಾಗಿ, ಅಂದರೆ ನಿಮ್ಮ ಇನ್ನರ್ ಮ್ಯಾನ್ ಒಳಗೆ ಏನಾಗಿದ್ದಾನೋ ಕ್ರಿಸ್ತನಲ್ಲಿ, ನೀವು ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಓಕೆ, ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದುದು, ನೀತಿಯುಳ್ಳದಾಗಿಯೂ ದೇವ ಭಯವುಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಇಂಗ್ಲೀಷ್ನಲ್ಲಿ ಟ್ರೂ ಹೋಲಿನೆಸ್ ಅಂಡ್ ಟ್ರೂ ರೈಚಸ್ನೆಸ್ ಅಂತ ಹೇಳ್ತದೆ. ಟ್ರೂ ಹೋಲಿನೆಸ್ ಅಂಡ್ ಟ್ರೂ ರೈಚಸ್ನೆಸ್. ಎಷ್ಟನೇ ವಚನ? 24ನೇ ವಚನ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ, ನೀತಿಯುಳ್ಳದಾಗಿಯೂ ದೇವ ಭಯವುಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಟ್ರೂ ಹೋಲಿನೆಸ್ ಅಂಡ್ ಟ್ರೂ ರೈಚಸ್ನೆಸ್. ನೀವು ಪರಿಶುದ್ಧರಾಗಿದ್ದೀರಿ. ಪರಿಶುದ್ಧನಾದ ದೇವರಿಗೆ ನೀವು ಪರಿಶುದ್ಧರಾದ ಮಕ್ಕಳಾಗಿ ನೀವು ಹುಟ್ಟಿದ್ದೀರಿ. ಪ್ರೇರೆ, ಇವತ್ತು ನೀವು ನೀತಿವಂತರಾದದ್ದು ದೇವರ ಉಚಿತಾರ್ಥವಾದ ಕೃಪೆಯಿಂದ. ರೋಮಾಪುರದ ಪತ್ರಿಕೆ 3ನೇ ಅಧ್ಯಾಯ 24ನೇ ವಚನದಲ್ಲಿ ಈಗ ನಾವು ಓದಿದೆವು, ನಾವು ನೀತಿವಂತರೆಂದು ನಿರ್ಣಯ ಹೊಂದಿದ್ದು ದೇವರ ಉಚಿತಾರ್ಥವಾದ ಕೃಪೆಯಿಂದ. ಇಟ್ಸ್ ಅ ಗ್ರೇಸ್. ಗ್ರೇಸ್ is a root. Righteousness is a fruit. ನಮಗೆ ಗೊತ್ತಿರಬೇಕು, ಕೃಪೆ ಎಂಬುವಂಥದ್ದು ಅದು ಮೂಲ, ಅದು ಬುಡ. ನೀತಿ ಎಂಬುವಂಥದ್ದು ಕೃಪೆಯ ಫಲ. ನಾವು ಕೃಪೆಯ ಫಲವಾಗಿ ನೀತಿವಂತರಾಗಿ ನಾವು ದೇವರಿಗೆ ಫಲವಾಗಿ ನಾವು ಹುಟ್ಟಿದ್ದೇವೆ. ಅದರಿಂದ ಇಲ್ಲಿ ದೇವಸೇವಕನು ಹೇಳುತ್ತಾನೆ, ಪ್ರಿಯರಾದ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸಿದಂತೆ ನೋಡಿಕೊಳ್ಳಿರಿ. ಯಾಕಂದರೆ ಮಕ್ಕಳು ಮಿಸ್ಗೈಡ್ ಆಗುವುದು ಬಹಳ ಬೇಗ. ಯಾಕಂತ ಹೇಳಿದರೆ ಮಕ್ಕಳು ಯಾರನ್ನು ಅವರು ಮಿಸ್ಗೈಡ್ ಮಾಡ್ಬೋದು. ಅವ್ರು ಯಾವಾಗಲೂ ಬೀಳ್ತಾರೆ, ಹೇಳ್ತಾರೆ. ಬಟ್ ಒಬ್ಬ ವ್ಯಕ್ತಿ ಮೆಚೋರ್ ಆದ ಅಂತ ಹೇಳಿದರೆ ಅವನು ಅಷ್ಟು ಈಸಿಯಲ್ಲಿ ಬೀಳುವುದಿಲ್ಲ. ಅಲ್ಲಿ ಯವನ 3 ವ್ಯಕ್ತಿಗಳಿಗೆ ನಾನು ಮಾತಾಡಿದೆ ಬರೆಯುತ್ತಾನೆ, ಮಕ್ಕಳು, ಯೌವನಸ್ಥರು ಮತ್ತು ತಂದೆಗಳು. ಇಲ್ಲಿ ಮಕ್ಕಳು ಬರೆಯುವಂಥದ್ದು ಶಾರೀರಿಕ ಮಕ್ಕಳ ಬಗ್ಗೆ ಅಲ್ಲ, ಶಾರೀರಿಕ ಯೌವನಸ್ಥರ ಬಗ್ಗೆ ಅಲ್ಲ, ಶಾರೀರಿಕ ತಂದೆಗಳ ಬಗ್ಗೆ ಅಲ್ಲ. ಇಲ್ಲಿ ಆತ್ಮಿಕವಾದ ಸ್ಪಿರಿಚುವಲ್ ಮಕ್ಕಳು, ಮೆಚೋರ್ ಆಗದವರು. ಓಕೆ, ಅವರಿಗೆ ಬರೆಯುತ್ತಾನೆ, ಯಾರು ನಿಮ್ಮನ್ನು ಮಿಸ್ಗೈಡ್ ಮಾಡದಂತೆ, ಸನ್ಮಾರ್ಗದಿಂದ ತಪ್ಪಿಸಿದಂತೆ ನಿಮ್ಮನ್ನು ಕಾಪಾಡಿಕೊಳ್ಳಿರಿ. ಯಾಕಂದರೆ ಕ್ರಿಸ್ತ ನೀತಿವಂತನಾಗಿದ್ದಾನೋ ಅದೇ ರೀತಿ ನೀತಿಯನ್ನು ಅನುಸರಿಸುವವನು ನೀತಿವಂತನಾಗಿದ್ದಾನೆ. ಓಕೆ ಪ್ರೇರೆ, ನೀವು ಕ್ರಿಸ್ತನಲ್ಲಿ ನೀತಿವಂತರಾಗಿದ್ದೀರಿ. ನೀತಿ ಅಂತ ಹೇಳಿದರೆ ರೈಟ್ ಸ್ಟ್ಯಾಂಡ್ ವಿತ್ ಗಾಡ್. ದೇವರ ಮುಂದೆ ಪರಿಶುದ್ಧನು, ದೋಷವಿಲ್ಲದವನು, ನಿರ್ದೋಷಿಯಾಗಿ ನಿಲ್ಲುವುದು. ಪಾಪಿಗಳು ದೇವರ ಮುಂದೆ ನಿಲ್ಲಲಿಕ್ಕೆ ಆಗುವುದಿಲ್ಲ.
ಪಾಪಿಗಳು ಯೇಸುವಿನ ಮುಂದೆ ನಿಲ್ಲುತ್ತಾರೆ. ಯೇಸುವಿನ ಮುಂದೆ ನಿಂತರೆ ನಿನ್ನ ಪಾಪವು ಕ್ಷಮಿಸಲ್ಪಟ್ಟು ಆತನ ರಕ್ತದಿಂದ ತೊಳೆಯಲ್ಪಟ್ಟು ನೀನು ದೇವರಿಗೆ ಫಲವಾಗಿ ಮಗನಾಗಿ ನೀನು ಹುಟ್ಟುತ್ತಿ. ಪ್ರೇಸ್ ಗಾಡ್. ದೇವರ ಸನ್ನಿಧಾನಕ್ಕೆ ಹೋಗಲಿಕ್ಕೆ ಒಂದೇ ಒಂದು ಮಾರ್ಗ. ಯೇಸು ಹೇಳಿದ, ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ನನ್ನ ಹೊರತು ಯಾರು ತಂದೆಯ ಬಳಿಗೆ ಹೋಗಲಿಕ್ಕೆ ಆಗುವುದಿಲ್ಲ. ನೋ ಒನ್ ಕ್ಯಾನ್ ಎಂಟರ್ ಟು ದ ಪ್ರೆಸೆನ್ಸ್ ಆಫ್ ದ ಫಾದರ್. ಯಾವ ಪಾಪಿ ಕೂಡ ತಂದೆಯ ಪ್ರಸನ್ನತೆಯಲ್ಲಿ ಹೋಗಲಿಕ್ಕೆ ಆಗುವುದಿಲ್ಲ. ತಂದೆಯ ಪ್ರಸನ್ನತೆಗೆ ಹೋಗಬೇಕಾದರೆ ಒಂದೇ ಒಂದು ಮಾರ್ಗ, ಈಸ್ ಜೀಸಸ್. ಓಕೆ, ಯೇಸು ಕ್ರಿಸ್ತನು ನಮಗೋಸ್ಕರ ಕಲ್ವಾರಿ ಕ್ರೂಜೆಯಲ್ಲಿ ನಮ್ಮ ಪಾಪಗಳಿಗೋಸ್ಕರ ಸತ್ತಿದ್ದಾನೆ, ರಕ್ತವನ್ನು ಸುರಿಸಿದ್ದಾನೆ, ಹೂಣಲ್ಪಟ್ಟಿದ್ದಾನೆ. 3ನೇ ದಿನ ಸತ್ತವರ ಒಳಗಿಂದ ಆತನು ಎದ್ದು ಬಂದಿದ್ದಾನೆ. ಆತನ ಫಿನಿಶ್ಡ್ ವರ್ಕನ್ನು, ಆತನ ಕೃಪೆಯನ್ನು ಇವತ್ತು ನಾವು ನಂಬಿದ ಕಾರಣ ನಾವು ನೀತಿವಂತರೆಂಬ ನಿರ್ಣಯವನ್ನು ಹೊಂದಿದ್ದೇವೆ. ಅದು ಆತನ ಉಚಿತಾರ್ಥವಾದ ಕೃಪೆ. ಓಕೆ, ಈತನು ನಮಗೋಸ್ಕರ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು ಅಂತ ವಾಕ್ಯ ಹೇಳ್ತದೆ. ಬಿಡುಗಡೆ ಆಗ್ತದಲ್ಲ, ನಮಗೆ ಬಿಡುಗಡೆ ಆಯಿತು ಅಂತ ವಾಕ್ಯ ಹೇಳ್ತದೆ. ಆದ್ದರಿಂದ ಏನು ನೀವು ಕಲಿತಾ ಇದ್ದೀರಿ, ಏನು ನೀವು ಮೆಡಿಟೇಟ್ ಮಾಡ್ತಾ ಇದ್ದೀರಿ, ಕ್ರಿಸ್ತನಲ್ಲಿ ನೀವು ಯಾರಾಗಿದ್ದೀರಿ, ನಿಮಗೇನು ಕೊಡಲ್ಪಟ್ಟಿದೆ, ಏನು ಮಾಡಲು ಶಕ್ತರು ಎಂಬುದನ್ನು ಯಾವಾಗಲೂ ನೀವು ಮೆಡಿಟೇಟ್ ಮಾಡಿರಿ, ನೀವು ಧ್ಯಾನ ಮಾಡಿರಿ. ಪ್ರೋಗ್ರಾಮ್ ಯುವರ್ ಮೈಂಡ್. ನಿಮ್ಮ ಮನಸ್ಸನ್ನು ನೂತನಪಡಿಸಿರಿ. ನಿಮ್ಮ ಆಂತರ್ಯದಲ್ಲಿ ಯಾವಾಗಲೂ ಹೊಸಬರಾಗಿ ಎದ್ದೇಳಿರಿ. ನಿಮ್ಮ ಆಂತರ್ಯದ ಮನುಷ್ಯನು ದಿನೇ ದಿನೇ ನೂತನವಾಗ್ತಾ ಇದ್ದೀರೋ, ನಿಮ್ಮ ಹೊರಗಿನ ಮನುಷ್ಯ ದಿನೇ ದಿನೇ ನಾಶವಾಗ್ತಾನೆ. ರೈಟ್? ನಮ್ಮ ಹೊರಗಿನ ಸ್ಥಿತಿಯು ದಿನೇ ದಿನೇ ನಾಶವಾಗ್ತಾ ಇದ್ದರೂ ನಮ್ಮ ಆಂತರ್ಯವು ದಿನೇ ದಿನೇ ನೂತನವಾಗ್ತದೆ. ನಿಮ್ಮ ಒಳಗಿನ ಮನುಷ್ಯ, ದ ಇನ್ನರ್ ಮ್ಯಾನ್, ದ ಟ್ರೂ ಮ್ಯಾನ್, ದೇವರಿಂದ ಹುಟ್ಟಿದವನು, ದೇವರ ಸಾರೂಪ್ಯದಲ್ಲಿ ಹುಟ್ಟಿದವನು, ಅವನು ದಿನೇ ದಿನೇ ನೂತನವಾಗುತ್ತಾನೆ. ದಿನೇ ದಿನೇ ಜೀವದಿಂದ ಆತನು ತುಂಬುತ್ತಾನೆ. ದಿನೇ ದಿನೇ ಆತನು ಪ್ರಜ್ವಲಿಸ್ತಾನೆ. ನಿಮ್ಮ ಒಳಗಿನ ಮನುಷ್ಯ ಎದ್ದ ಅಂತ ಹೇಳಿದರೆ ನಿಮ್ಮ ಹೊರಗಿನ ಮನುಷ್ಯನ ಮೇಲೆ ಆತನು ಡಾಮಿನೇಟ್ ಮಾಡ್ತಾನೆ. ಒಳಗಿನ ಮನುಷ್ಯನಿಂದ ನಡೆಯುವುದಂತ ಹೇಳಿದರೆ ನೀವು ನಂಬಿಕೆಯಲ್ಲಿ ನಾವು ನಡೆಯುವುದು. ನನ್ನವನಾಗಿರುವ ನೀತಿವಂತನು ನಂಬಿಕೆಯಲ್ಲಿಯೇ ಬದುಕುತ್ತಾನೆ. ಒಂದು ವೇಳೆ ಅವನು ಹಿಂತೆಗೆದರೆ ಅವನಲ್ಲಿ ನನಗೆ ಸಂತೋಷ ಇಲ್ಲ. ಪ್ರಿಯರೇ, ಯಾರು ನೀವು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಇಷ್ಟರವರೆಗೆ ಯೇಸುವನ್ನು ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡದಿದ್ದರೆ, ದಿಸ್ ದ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯುವರ್ ಹಾರ್ಟ್. ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿರಿ. ನೀವು ನೀತಿ ಎಂಬ ವರವನ್ನು ಹೊಂದುತ್ತೀರಿ, ನಿತ್ಯ ಜೀವವನ್ನು ಹೊಂದುತ್ತೀರಿ. ಯೇಸುವನ್ನು ನಿಮ್ಮ ಹೃದಯದಲ್ಲಿ ಕರೆಯಿರಿ. ಹಿ ಲವ್ಸ್ ಯು ಸೋ ಮಚ್. ಆತ ನಿಮ್ಮನ್ನು ಪ್ರೀತಿ ಮಾಡುತ್ತಾನೆ. ಓಕೆ, ನಾನೊಂದು ಪ್ರಾರ್ಥನೆಯನ್ನು ನಿಮಗೆ ಲೀಡ್ ಮಾಡ್ತೇನೆ. ನನ್ನೊಟ್ಟಿಗೆ ಜಸ್ಟ್ ಎಗ್ರಿ ಆಗಿರಿ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇವೆ. ಯೇಸುವೆ, ನೀನು ನಮ್ಮ ಪಾಪಗಳನ್ನು ನಿನ್ನ ದೇಹದ ಮೇಲೆ ಹೊತ್ತುಕೊಂಡು ಹೋಗಿ ನನಗೋಸ್ಕರ ಹೂಣಲ್ಪಟ್ಟು 3ನೇ ದಿನ ಸತ್ತವರ ಒಳಗಿಂದ ನೀನು ಎದ್ದು ಬಂದಿದೆ ಎಂದು ನಾನು ನನ್ನ ಹೃದಯದಲ್ಲಿ ನಂಬುತ್ತೇನೆ ಮತ್ತು ಬಾಯಿಂದ ನಾನು ಅರಿಕೆ ಮಾಡುತ್ತೇನೆ. ಯೇಸುವೆ ನನ್ನ ಕರ್ತನೆ ಎಂದು. ಥ್ಯಾಂಕ್ ಯು ಲಾರ್ಡ್, ಯರ್ ಗ್ರೇಸ್. ಥ್ಯಾಂಕ್ ಯು ಲಾರ್ಡ್, ಯರ್ ಫೇವರ್. ಥ್ಯಾಂಕ್ ಯು ಲಾರ್ಡ್, ಯರ್ ಪ್ರೊಟೆಕ್ಷನ್ ಆಫ್ ಗಾಡ್. ಎಲ್ಲ ಕೆಡುಕನ ಕೈಯಿಂದ ನಮ್ಮನ್ನು ತಪ್ಪಿಸಿ ಕಾಪಾಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಥ್ಯಾಂಕ್ ಯು ಲಾರ್ಡ್. ತಂದೆ, ಹೇಗೆ ಕ್ರಿಸ್ತನು ನೀತಿವಂತನಾಗಿದ್ದಾನೋ, ನೀತಿಯನ್ನು ಅನುಸರಿಸುವ ಪ್ರತಿಯೊಬ್ಬನು ನೀತಿವಂತನಾಗಿದ್ದಾನೆ ಅಂತ ನಾವು ವಾಕ್ಯ ಹೇಳ್ತದೆ. ತಂದೆ, ಪ್ರತಿಯೊಬ್ಬರು ಆಂತರ್ಯದಲ್ಲಿ ಎದ್ದೇಳಲಿ, ನೀತಿಯಲ್ಲಿ ನಡೆಯಲಿ, ನೀತಿಯಲ್ಲಿ ಜೀವಿಸಲಿ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ವಿ guided by you and led by your God. In Jesus' name. Amen, amen, amen. ಓಕೆ, ಯಾರು ನೀವು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಇವತ್ತು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದರು, ಇವರನ್ನು ನಿನ್ನ ಹತೋಟಿಗೆ ನಾವು ಕೊಡ್ತಾ ಇದ್ದೇವೆ. ಇವರ ಹೆಜ್ಜೆಗಳನ್ನು ನೇಮಿಸ್ತೀವಿ. ಕೆಡುಕನ ಎಲ್ಲ ಕೈಗಳಿಂದ ಇವರನ್ನು ತಪ್ಪಿಸಿ ಕಾಪಾಡುತ್ತಿ. ಅದಕ್ಕೋಸ್ಕರ ಸ್ತೋತ್ರ. ಇವರು ಕ್ರಿಸ್ತನ ಪ್ರೀತಿಯಲ್ಲಿ ಬೆಳೆಯಲಿ, ಅನೇಕರಿಗೆ ಆಶೀರ್ವಾದವಾಗಲಿ. ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್. ಓಕೆ, ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ನೀವು ವೀಕ್ಷಿಸ್ಬೋದು. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವೀಕ್ಷಿಸ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೊಬ್ಬ ವರ್ಡ್ ಆಫ್ ವಿಕ್ಟರಿ ಚರ್ಚ್. ಸಂಜೆ 7:15ರಿಂದ 8 ಗಂಟೆ ತನಕ ನಾನು ಲೈವ್ ಆಗಿ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ಮಾತಾಡ್ತಾ ಇದ್ದೇನೆ. ಬನ್ನಿ, ನಮ್ಮೊಟ್ಟಿಗೆ ಜಾಯ್ನ್ ಆಗಿ. ಅದೇ ರೀತಿ ವೆಬ್ಸೈಟ್ ಇದೆ, wordofvictory.in ಅಂತ, ಸ್ಪೀಕ್ ಲೈಫ್ ಅಂತ. ಅದರಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಅರಿಕೆ ಸಿಗ್ತದೆ 4 ಭಾಷೆಯಲ್ಲಿ, ಕನ್ನಡ, ಇಂಗ್ಲೀಷ್, ಹಿಂದಿ, ಕೊಂಕಣಿ. ಓಕೆ, ಕಂಟಿನ್ಯೂ ಆಗಿ ಬಿಗ್ ಜೆ ಟಿವಿಯಲ್ಲಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ವರ್ಡ್ ಆಫ್ ವಿಕ್ಟರಿ ಜಯದ ವಾಕ್ಯವನ್ನು ವೀಕ್ಷಿಸಿರಿ. ಅನೇಕರಿಗೆ ನೀವು ಶೇರ್ ಮಾಡಿರಿ. ಯು ಬ್ಲೆಸ್. ಆಮೆನ್.